ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರದ ಮಾದರಿಯು ಇದೀಗ ಮೊದಲ ಬಾರಿಗೆ ಕೊರಟಗೆರೆ ಪಟ್ಟಣದ ಶ್ರೀ ಕನ್ನಿಕಾ ಪರಮೇಶ್ವರಿ ಸಮುದಾಯ ಭವನದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಿದ್ದು, ಭಕ್ತರು ಹಾಗೂ ಸಾರ್ವಜನಿಕರು ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದಿರೆ ಗ್ರಾಮದ ಶ್ರೀ ವಿನಯ್ ರಾಮ್ ಅವರ ಕನಸಿನ ಯೋಜನೆಯಾದ ಈ ಅಯೋಧ್ಯ ಶ್ರೀರಾಮ ಮಂದಿರದ ಮಾದರಿಯು ಈಗಾಗಲೇ ರಾಷ್ಟ್ರ ಹಾಗೂ ಕರ್ನಾಟಕದ 19 ಜಿಲ್ಲೆಗಳು ಸೇರಿದಂತೆ 106 ಕಡೆಗಳಲ್ಲಿ ಪ್ರದರ್ಶನಗೊಂಡು ಗಮನ ಸೆಳೆದಿದೆ. ಇದೀಗ ಕೊರಟಗೆರೆ ಪಟ್ಟಣದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ 107ನೇ ಪ್ರದರ್ಶನ ನಡೆಯುತ್ತಿದ್ದು, ಸಾವಿರಾರು ಜನ ಭೇಟಿ ನೀಡಿ ಶ್ರೀರಾಮನ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳ ಜನರು ಕುಟುಂಬ ಸಮೇತರಾಗಿ ಆಗಮಿಸಿ ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರತಿರೂಪವನ್ನ ಕಣ್ತುಂಬಿಕೊಂಡಿದ್ದಾರೆ. ಭಕ್ತಿಭಾವ ಹಾಗೂ ದೇಶಭಕ್ತಿಯ ಸಂದೇಶ ಸಾರುವ ಈ ಪ್ರದರ್ಶನ ಜನರಲ್ಲಿ ವಿಶೇಷ ಆಕರ್ಷಣೆ ಮೂಡಿಸಿದೆ. ಯಾವುದೇ ವೈಯಕ್ತಿಕ ಅಪೇಕ್ಷೆ ಅಥವಾ ಲಾಭದ ನಿರೀಕ್ಷೆ ಇಲ್ಲದೆ ಭೀಷ್ಮ ಪ್ರತಿಜ್ಞೆಯಂತೆ ಶ್ರೀರಾಮನ ಮಹಿಮೆಯನ್ನ ಮನೆ ಮನೆಗೆ ತಲುಪಿಸುವ ಸಂಕಲ್ಪದೊಂದಿಗೆ ಶ್ರೀ ವಿನಯ್ ರಾಮ್ ಅವರು ಈ ಮಾದರಿಯನ್ನ ನಿರ್ಮಿಸಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರದರ್ಶಿಸಿರುವುದು ವಿಶೇಷವಾಗಿದೆ. ಈ ಬಗ್ಗೆ ವ್ಯವಸ್ಥಾಪಕರು ಮಾತನಾಡಿ, ಅಯೋಧ್ಯೆಯ ಶ್ರೀರಾಮ ಮಂದಿರದ ವೈಭವವನ್ನ ಜನರಿಗೆ ಸಮೀಪದಿಂದ ಪರಿಚಯಿಸುವ ಈ ವಿಶಿಷ್ಟ ಪ್ರದರ್ಶನ ಕೊರಟಗೆರೆಯಲ್ಲಿ ಭಕ್ತರ ಮನಗೆದ್ದಿದ್ದು, ದಿನದಿಂದ ದಿನಕ್ಕೆ ನೋಡುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದಿದ್ದಾರೆ. ಮತ್ತೆ ಜೋಡಿಸೋದು ಬೇರೆಯವ್ರಿಗೆ ಜೋಡ್ಸೋಕೆ ಎಷ್ಟು ದಿನ 3 ದಿವಸ ಇನ್ನೂ ಐಟಮ್ ಇದೆ ಅಣ್ಣ. ಜೋಡ್ಸೋಕ್ಕೆ ಟೈಮ್ ಆಗಿಲ್ಲ ಅವ್ರಿಗೆ. ಸೈಡಲ್ಲೆಲ್ಲ ಗುಡ್ಡು ಎಲ್ಲ ಇದೆ. ಇನ್ನು ಕರೆಕ್ಟಾಗಿ ಹಾಕೋದು ಯೋಗ್ಯತೆ ಸತ್ಯ ಮೋಹನ್ ನಮ್ಮ ಯೋಗ್ಯತೆ ನೋಡ ಅವರ ಭಗವಾನ್ಗೆ ಬಿಟ್ಬಿಟ್ಟು ಮಾಡಬೇಕು. ಡೊನೇಷನ್ ಮಾಡ್ತಾರೆ ಅದು ಎಲ್ಲ ಬಂದು ಸೆಟ್ ಮಾಡ್ತಾರೆ. ಎಲ್ಲ ತುಮಕೂರಿನವರ ಜೈ ಶ್ರೀರಾಮ್. ನಾವು ಈ ಒಂದು ಅಯೋಧ್ಯೆ ಶ್ರೀರಾಮ ಮಂದಿರನ ಗೌರಿಬಿದನೂರಲ್ಲಿ ನಮ್ಮ ಪದ್ಮಾಕ್ಕ ಅವರು ನೋಡಿ ಇದನ್ನು ಕಳಿಸ್ಬೇಕು ಅಂತ ಹೇಳಿದ್ರು. ಅದನ್ನು ಪ್ರೇರಣೆ ಮಾಡಿಕೊಂಡು ನಮ್ಮ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರು ಇದನ್ನು ತರಿಸೋಣ, ಎಷ್ಟೇ ಕಷ್ಟ ಆಗಲಿ ಅಂತ ತರಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಾವು ಗುರೂಜಿಯವ್ರನ್ನ ಕೇಳಿದಾಗ ನಾವು ಮುಂದೆ ಎಲ್ಲೋ ಬುಕ್ ಆಗಿದೆಯಪ್ಪ ಅಂತಂದ್ರು. ಇಲ್ಲ ಸ್ವಾಮಿ, ನೀವು ಇಲ್ಲೇ ಹತ್ತಿರದಲ್ಲಿದ್ದೀರಿ, ದಯಮಾಡಿ ನಮ್ಮ ಊರಿಗೆ ಬರಬೇಕು. ಸುಮಾರು ವಯಸ್ಸಾದವರು ನಮ್ಮೂರಿನ ಸುಮಾರು ಬಡವರು ಇರ್ತಾರೆ. ಅಯೋಧ್ಯೆಗೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಅಂಥವ್ರಿಗೆಲ್ಲ ದರ್ಶನ ಆಗಲಿ. ನಮ್ಮೂರಿನ ಎಲ್ಲ ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲೆ ಹಾಗೆ ಪ್ರೈವೇಟ್ ಸ್ಕೂಲು ಎಲ್ಲ ಶಾಲಾ ಮಕ್ಕಳಿಗೂ ಸಮೇತ ನಾವು ಹೇಳಿ ಬಂದ್ವಿ. ಹೆಚ್ಚು ಕಡಿಮೆ 5,000 to 6,000 ವಿದ್ಯಾರ್ಥಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಕೂತು ರಾಮನ ಬಗ್ಗೆ ಹಾಗೂ ಅಯೋಧ್ಯೆ ರಾಮ ಮಂದಿರದ ವಿಚಾರವಾಗಿ ಎಲ್ಲ ತಿಳ್ಕೊಂಡು ಹೋಗಿರ್ತಾರೆ. ಹಾಗೆ ನಮ್ಮೂರಲ್ಲೂ ಕೂಡ ನಮ್ಮಲ್ಲಿ ಕೂಡ
ಬೆಳಗ್ಗೆ 6:30ಕ್ಕೆ ಸರಿಯಾಗಿ 48 ಪ್ರದಕ್ಷಿಣಾ ನಮಸ್ಕಾರಗಳನ್ನು ಹಾಕ್ತಾ ದಿನ 48 ಹೂವು, ಒಂದೊಂದು ಹೂವು ಹಾಕ್ತಾ 48 ಪ್ರದಕ್ಷಿಣೆ, ಒಂದು ವಾರ ಪೂರ 48 ಪ್ರದಕ್ಷಿಣಾ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಹಾಗೆ ಬುಧವಾರದ ದಿನ ಕೊನೆಯದಾಗಿ 128 ಪ್ರದಕ್ಷಿಣಾ ನಮಸ್ಕಾರವನ್ನು ಕೂಡ ಮಾಡ್ತಾ ಬುಧವಾರ ಕೊನೆ ಕಾರ್ಯಕ್ರಮ ಇರುತ್ತೆ. ನಾಳೆ ಒಂದಿನ ಈ ಒಂದು ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಎಲ್ಲ ಸಾರ್ವಜನಿಕರು ಬಂದು ಬಾಲರಾಮನ ದರ್ಶನವನ್ನು ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿ. ಜೈ ಶ್ರೀರಾಮ್. ನನ್ನ ಹೆಸರು ಲಕ್ಷ್ಮೀ ಪ್ರಸಾದ್, ಕನ್ನಿಕಾ ಅವತಾರ ಸಂಸ್ಥೆಯ ಕಾರ್ಯದರ್ಶಿ. ಕೊರಟಗೆರೆಯಲ್ಲಿ ಅಯೋಧ್ಯೆ ಶ್ರೀರಾಮನ ಒಂದು ಮೂರ್ತಿಯ ಒಂದು ವಿಚಾರವಾಗಿ ಮತ್ತು ಅದರ ಒಂದು ಮಾಡೆಲ್ ಬಗ್ಗೆ ಇಡೀ ಕೊರಟಗೆರೆ ನಗರದ ಎಲ್ಲ ವ್ಯಕ್ತಿಗಳು ನೋಡಲಿಕ್ಕೆ ಒಂದು ಅವಕಾಶವನ್ನು ಆರ್ಯವೈಶ್ಯ ಮಂಡಳಿ ಹಾಗೂ ಎಲ್ಲ ಅಂಗಸಂಸ್ಥೆಗಳು ಸಹಕಾರವನ್ನು ನೀಡಿದೆ. ಇದರ ಜೊತೆಯಲ್ಲಿ ಆಧ್ಯಾತ್ಮಿಕ ಒಂದು ಪ್ರಚಾರವನ್ನು ಜಗತ್ತಿನ ಆದ್ಯಂತ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ ನಂತರ ಅದರ ಒಂದು ಶಕ್ತಿ ಏನು ಅಂತಂತೇಳಿ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಹಿಂದೂಗಳಾದಂಥ ನಾವು ಧಾರ್ಮಿಕ ಗ್ರಂಥಗಳಾದಂಥ ರಾಮಾಯಣ ಮಹಾಭಾರತದ ವಿಷಯಗಳ ಬಗ್ಗೆ ನಮ್ಮ ಮಕ್ಕಳು ಮತ್ತು ಮುಂದಿನ ಒಂದು ಜನ್ರೇಷನ್ ತಿಳ್ಕೋಬೇಕಾಗುತ್ತೆ. ರಾಮನ ಒಂದು ತ್ಯಾಗ, ಆದರ್ಶ, ಬಲಿದಾನದ ಒಂದು ಪ್ರತೀಕವಾಗಿ ನಾವೆಲ್ಲರೂ ಕೂಡ ಅಯೋಧ್ಯೆಯ ವಿಚಾರವಾಗಿ ಮತ್ತು ರಾಮ ಮಂದಿರದಲ್ಲಿ ಆಗಿರುವಂಥ ಒಂದು ಆಧ್ಯಾತ್ಮಿಕ ಒಂದು ಶಕ್ತಿಯ ಚೈತನ್ಯವನ್ನು ಇಡೀ ಜಗತ್ತಿಗೆ ಭಾರತ ಕೊಡ್ತಾ ಇದೆ. ನಾವೆಲ್ಲರೂ ಕೂಡ ಮುಂದೆ ರಾಮನ ಆದರ್ಶವನ್ನು, ಆ ಒಂದು ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಕೂಡ ಪಾಲಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಅಂತೇಳಿ ರಾಮನ ಒಂದು ವಿಷಯವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಜೈ ಶ್ರೀರಾಮ್.